ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಜ್ಜಿ ಮನೆಗೆ ಬಂದು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾಳೆ. ಮಕ್ಕಳು ನಮ್ಮ ಮನೆಯಲ್ಲಿಂದ ಅಜ್ಜಿಯವ್ರ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಇರ್ತಾರೆ. ನಾವು ಕೂಡ ಚಿಕ್ಕವರಿದ್ದಾಗ ಅದೇ ರೀತಿಯಾಗಿ ಇದ್ದಿದ್ವಿ. ಬಂದು ಬೆಂಗಳೂರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮಗಳಿಗೆ ಡಿ ಮಾರ್ಟಿಗೆ ಹೋಗಿ ಅಲ್ಲಿ ರೆಗ್ಯುಲರ್ ಡ್ರೆಸ್ಸಸ್ನ ತೊಗೊಂಡಿದ್ದು ನಿಮಗೆ ತೋರಿಸ್ತೀನಿ. ಇಲ್ಲಿ ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಮುಂದೆ ಏನೋ ಒಂದು ನಿಮ್ಗೇನು ಹೇಳಬೇಕು ಅಂತ ಇದ್ದೀನಿ ಅನ್ನೋದನ್ನ ವಿಷಯನ ಕಂಪ್ಲೀಟಾಗಿ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ರೆಗ್ಯುಲರ್ ಡ್ರೆಸ್ಸಸ್ಗಳನ್ನು ತೊಗೊಂಡಿದ್ದು ಡಿ ಮಾರ್ಟಿಗೆ ಹೋಗಿ ಪರ್ಚೇಸ್ ಮಾಡಿದ್ದು. ನಾನು ಬಟ್ಟೆ ಎಲ್ಲ ಮಾಡಿಸ್ತಾ ಇದ್ದೀನಿ. ನನ್ನ ಮಗಳು ಈ ಕಡೆ ಆಟ ಆಡ್ಕೊಂಡಿದ್ದಾಳೆ. ಮಲಗ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಎದ್ಬಿಟ್ಟು ಆಟ ಆಡ್ಕೊಂಡಿದ್ದಾಳೆ. ಆ್ಯಂಡ್ ಇಲ್ಲಿ ನಾನು ಅವಳಿಗೆ ಶಾರ್ಟ್ಸ್ ತೊಗೊಂಡಿದ್ದೀನಿ. ಈಗ ಸಮ್ಮರ್ ಇರೋದ್ರಿಂದ ಶಾರ್ಟ್ಸ್ಗಳನ್ನ ಅದೇ ಜಾಸ್ತಿ ಪರ್ಚೇಸ್ ಮಾಡಿದ್ದು. ನೋಡ್ಬೋದು ತುಂಬ ಕಡಿಮೆನಲ್ಲಿ ಒಳ್ಳೆ ಕ್ವಾಲಿಟಿ ಡಿ ಮಾರ್ಟಲ್ಲಿ ಸಿಗುತ್ತೆ ಮಕ್ಕಳಿಗೆ. ನಾವು ಬೇರೆ ಕಡೆ ಮಾಲ್ಗೆ ಹೋಗೆಲ್ಲ ಶಾಪ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗ ಎಲ್ಲ ಕಡೆಯೂ ಕೂಡ ಡಿ ಮಾರ್ಟ್ ಅವೈಲೇಬಲ್ ಇದೆ. ಇವನ್ ನಮ್ಮೂರ ಕಡೆಯೂ ಕೂಡ ಅಂದರೆ ಕಲಬುರಗಿ, ಗುಲ್ಬರ್ಗದಲ್ಲೂ ಆಗಿದೆ. ಸೊ ಅಲ್ಲೂ ಅವೈಲೇಬಲ್ ಇದೆ. ಯಾರ್ಯಾರೆಲ್ಲ ಬೇರೆ ಕಡೆ ಹೋಗಿ ತೊಗೊತಾ ಇದ್ದೀರಾ, ಡಿ ಮಾರ್ಟ್ಗೆ ಹೋಗಿ ಇಲ್ಲ ವಿಶಾಲ್ ಮಾರ್ಟ್ಗೆ ಹೋಗಿ ರೆಗ್ಯುಲರ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳನ್ನ ಸಿಗ್ತಾಯಿದೆ. ನಾನಿಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಏನು ಮಾಡ್ತಾ ಇಲ್ಲ. ಹಾಗೆ ಗಾಗಲ್ ತೊಗೊಂಡಿದ್ವಿ. ಗಾಗಲ್ ತೊಗೊಂಡು ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದಾಳೆ. ಇಲ್ಲಿ ಲೆಗಿನ್ಸ್ನ ತೊಗೊಂಡೆ ಒಂದಿಷ್ಟು, ತುಂಬ ಚೆನ್ನಾಗಿದೆ. ಸೊ ಈ ಟ್ರಾಲಿ ಬ್ಯಾಗ್ ಒಂದು ಫುಲ್ ಅವಳಿಗೇ ಆಗ್ತಾಯಿದೆ. ಯಾಕಂದರೆ ಅಷ್ಟೊಂದು ಬಟ್ಟೆ ಇದೆ. 1 ತಿಂಗಳಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವಳ ಗಾಗಲ್ನ ನನಗೆ ಹಾಕ್ತಾ ಇದ್ದಾಳೆ ಹಾಕೋ ಅಂತ. ಸೊ ಇಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಟ್ಯಾಗೆಲ್ಲ ರಿಮೂವ್ ಮಾಡಿ ಕೊಡ್ತಾ ಇದ್ದೀನಿ. ಅವಳಿಗೆ ತುಂಬಾ ಇಷ್ಟ ಗಾಗಲು. ಅವಳ ಹತ್ರ ಕಲೆಕ್ಷನ್ಸ್ ಈಗ ಆಲ್ರೆಡಿ 3-4 ಗಾಗಲ್ ಇದೆ ಮನೇಲಿ. ಆದರೂ ಕೂಡ ಈಗ ಶಾಪ್ಗೆಲ್ಲ ಹೋದಾಗ ಮತ್ತೆ ಅವೆಲ್ಲ ಟ್ರಯಲ್ ಮಾಡಿ ಹಾಕ್ಕೊಂಡು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಎಲ್ಲ ಟ್ಯಾಗ್ಗಳನ್ನ ಫಸ್ಟ್ ಎಲ್ಲ ಕಟ್ ಮಾಡಿನೇ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಟ್ಯಾಗ್ಗಳು ಎಲ್ಲ ಬರೀ 100, 120, 79, 50 ಇಷ್ಟಕ್ಕೆ ಇದೆ. ಲೆಗಿನ್ಸ್ ಬಂದು ಸ್ವಲ್ಪ ಇಲ್ಲಿರೋದು 129, 130 ಇದೆ. ಶಾರ್ಟ್ಸ್ಗೆಲ್ಲ 70 ರೂಪೀಸು, 50 ರೂಪೀಸ್, 60 ರೂಪೀಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಊರಿಂದ ನಮ್ಮ ಚಿಕ್ಕಿ ಮತ್ತು ನಮ್ಮ ತಮ್ಮ ಬಂದಿದ್ದಾರೆ. ಏನೇನು ತೊಗೊಂಬಂದಿದ್ದಾರೆ ನೋಡ್ಬೋದು ಇಲ್ಲಿ. ರೈಸು, ಚಿತ್ರಾನ್ನ ಮತ್ತು ಟೊಮೆಟೊ ಕರ್ರಿ ಅಂತೆ. ನಾನು ನನ್ನ ಬ್ಲಾಗಲ್ಲಿ ಯಾವತ್ತೂ ಟೊಮೆಟೊ ಕರ್ರಿನ ಅಪ್ಲೋಡ್ ಮಾಡಿಲ್ಲ. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ. ಒಂದ್ಸರಿ ಅವಳ ಕೈಯಾರೆ ಮಾಡಿಸ್ಬಿಟ್ಟು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಆ್ಯಂಡ್ ಇದು ಗಟ್ಬೇಳೆ, ಆಮೇಲೆ ಸ್ವೀಟ್ ಪಿಕಲ್ ನಿಂಬೆಹಣ್ಣಿಂದು, ಮತ್ತು ಹಿಂಡಿ, ಹಾಗೆ ರೊಟ್ಟಿ, ಜೋಳದ ರೊಟ್ಟಿನ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಬಿಸಿ ಬಿಸಿ ರೊಟ್ಟಿ ಮಾಡಿದ ತಕ್ಷಣ ಹಂಗೆ ಬಸ್ಸಿಗೆ ಹತ್ಕೊಂಡು ಬಂದುಬಿಟ್ಟಿದ್ದಾರೆ ನೋಡ್ಬೋದು. ಸೊ ಊಟದ ಟೈಮಲ್ಲೆಲ್ಲ ಬಂದುಬಿಟ್ಟಿದ್ದಾರೆ. ಇನ್ನೇನು ಊಟ ಮಾಡಬೇಕು. ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಲ್ದಿ. ಸೊ ಬೆಲ್ಲದ ದಾರ ಮಾಡ್ಬೋದು, ಸಕ್ಕರೆ ದಾರ ಮಾಡ್ಬೋದು. ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಈ ಕಡೆ ನಮ್ಮ ಚಿಕ್ಕಿ ಒಂದು ಅಕ್ಕಿ ಕೇರ್ತಾ ಇದ್ದಾರೆ. ಈ ಕಡೆ ನಾನು ಹುಣಸೆ ಹಣ್ಣನ್ನು ಹೊಡಿತಾ ಇದ್ದೀನಿ. ವಿಡಿಯೋ ಮಾಡ್ತಿರೋದು ನಮ್ಮ ತಮ್ಮ ನೋಡ್ಬೋದು. ತುಂಬ ವರ್ಷಗಳ ನಂತರ ಹುಣಸೆ ಹಣ್ಣನ್ನು ಹೊಡಿತಾ ಇದ್ದೀನಿ. ಮುಂಚೆ ಎಲ್ಲ ಸಮ್ಮರ್ ಹಾಲಿಡೇಸ್ಗೆ ಈ ಕಡೆ ಅಮ್ಮ ಅವರೆಲ್ಲ ಹೊಡಿತಾಯಿದ್ರೆ, ಇಲ್ಲ ಅಜ್ಜಿ ಹೊಡಿತಾಯಿದ್ರೆ ಹೋಗಿ ಬಿಡಿಸೋದು. ಇಲ್ಲಾಂದರೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕುಟ್ಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿ ಲಾಲಿಪಾಪ್ ಥರ ಮಾಡ್ಕೊಂಡು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ಈಗಲೂ ಹೊಡಿತಾಯಿದ್ರೆ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ. ಬಟ್ ಅಷ್ಟೊತ್ತಿಗೆ ಮಗಳು ಎದ್ಬಿಟ್ಲು. ಅರ್ಧ ಮುರ್ಧ ಹುಣಸೆ ಹಣ್ಣನ್ನು ಕೊಟ್ಬಿಟ್ಟು ಎದ್ಬಿಟ್ಟೆ ನಾನು ಅಲ್ಲಿಂದ. ಮತ್ತು ನಾಳೆ ಮಾಡೋಣ ಅಂತ ಮಗಳು ನೋಡಿ ಎದ್ಬಿಟ್ಟು ಬಂದಿದ್ದಾಳೆ ಆಲ್ರೆಡಿ. ಅದಾದಮೇಲೆ ಎದ್ಬಿಟ್ಟು ಒಂಚೂರು ನೋಡಿ ಫುಲ್ ಜೋರಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ನನ್ನ ತಮ್ಮ ಅಂತೂ ಸಿಕ್ಕಾಪಟ್ಟೆ ನಗ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನನ್ನ ಸೊಸೆ ಫ್ರೆಂಡು ಜಾನ್ಸಿ ಬಂದಿದ್ದಾಳೆ. ಈಗ ನನ್ನ ಮಗಳಿಗೂ ಫ್ರೆಂಡು. ಸೊ ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಆಟ ಆಡ್ತಾರೆ. ಅವಳು ಕೂಡ ಬಂದು ಆಟ ಆಡ್ತಿದ್ದಾಳೆ ಅವ್ರ ಜೊತೆ. ಆಮೇಲೆ ನಮ್ಮ ತಮ್ಮನೂ ಕೂಡ ಅವರಿಬ್ಬರನ್ನ ಆಟ ಆಡಿಸ್ಕೊಂಡಿದ್ದಾನೆ. ಆ್ಯಂಡ್ ಏನೋ ವ್ಲಾಗಲ್ಲಿ ನಾನು ಹೇಳಬೇಕು ಅಂತ ಇದ್ದೀನಲ್ಲ, ಯುಗಾದಿ ಹಬ್ಬ ಮುಗೀತು. ಯುಗಾದಿ ಹಬ್ಬದಿಂದ ನಮ್ಮ ಊರಲ್ಲಿ ಅಂದರೆ ಸುಲೇಪೇಟಲ್ಲಿ ವೀರಭದ್ರೇಶ್ವರ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಆಗಿದೆ. ಪಲ್ಲಕ್ಕಿನೂ ಶುರು ಆಗಿ ಉಚ್ಚೆನೂ ಶುರು ಆಗಿದೆ. ಆ್ಯಂಡ್ ಮನೆ ಕ್ಲೀನಿಂಗ್ ಎಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ದೀಪ ಇಡ್ತಾರೆ. ಹಾಗಾಗಿ ನಾನು ಮತ್ತು ನಮ್ಮ ಚಿಕ್ಕಿ ಇಬ್ಬರು ಸೇರಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀವಿ. ಕೆಳಗಡೆ ಆಯಿತು. ಸೊ ಮೇಲ್ ಫ್ಲೋರ್ನ ಮಾಡ್ತಾಯಿದ್ದೀವಿ ಕ್ಲೀನಿಂಗು. ನಾನು ಕಸ ಗುಡಿಸ್ಕೊಂಡು ಬಂದೆ. ಅವಳು ಹಿಂದಿಂದ ಒರೆಸ್ಕೊಂಡು ಬರ್ತಾ ಇದ್ದಾಳೆ. ಈ ಕಡೆ ವಿಡಿಯೋ ಆ್ಯಸ್ ಯೂಶ್ವಲ್ ನನ್ನ ತಮ್ಮ ಮಾಡ್ತಾ ಇದ್ದಾನೆ. ಸೊ ಯಾರಾದರೂ ಬೇಕಾಗುತ್ತೆ ನಾನು ಈ ಕಡೆ ವ್ಲಾಗ್ ಮಾಡ್ತಾಯಿದ್ರೆ. ಸೊ ವ್ಲಾಗ್ನೂ ಅಪ್ಲೋಡ್ ಮಾಡಬೇಕು, ಈ ಕಡೆ ವಿಡಿಯೋನೂ ಮಾಡಬೇಕು ಅಂದರೆ ಎಷ್ಟೋ ವಿಡಿಯೋಸ್ಗಳನ್ನ ಅದೇ ರೀತಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಕೆಲವೊಂದು ಫುಡ್ ವ್ಲಾಗ್ನೂ ಕೂಡ ಆಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ನನ್ನ ಮಗಳದು ಕ್ರೈಡಲ್ ಸೆರೆಮನಿ ಬ್ಯಾನರು.
ಸೊ ಅವತ್ತು ನೋಡೇ ಇರಲಿಲ್ಲ ಕರೆಕ್ಟಾಗಿ. ಆವಾಗ ಇನ್ನೂ 1.5 ತಿಂಗಳು ಆಗಿರಲಿಲ್ಲ, 21 ಡೇಸ್ಗೆ ನಾವು ಈ ಕಡೆ ಅಂದರೆ ನಮ್ಮ ಕಡೆ ತವ್ರ ಮನೆಯಲ್ಲಿ ಹಾಕ್ತಾರೆ, ನಾಮಕರಣ ಮಾಡ್ತಾರೆ, ಅಂದರೆ ಹೆಸರಿಡೋದು. ಸೊ ಈ ಕಡೆ ಒರೆಸ್ಕೊಂಡು ಬರ್ತಾಯಿದ್ವಿ. ಕೆಲವೊಂದು ಹಳೇ ಫೋಟೋಸ್ ಆಗಲಿ, ಈ ಥರ ಹಳೆ ಕೆಲವೊಂದು ವಸ್ತುಗಳು ಸಿಕ್ಕಿದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ? ನಿಮಗೂ ಹಾಗೆ ಆಗುತ್ತಾ? ಅದರಲ್ಲಿ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಅಂತ ಮಾಡಿದಾಗ ಎಲ್ಲ ತೆಗ್ದುಬಿಟ್ಟಿರ್ತೀವಿ. ಸೊ ಆವಾಗ ಒಂದೊಂದಾಗಿ ಎಲ್ಲ ಸಿಗ್ತಾ ಇರುತ್ತಲ್ಲ, ಒಂಥರ ಖುಷಿ ಆಗುತ್ತೆ. ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ಮತ್ತೆ ತಿರುಗಿ ಹಾಕಿದಂಗೆ. ಆ್ಯಂಡ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪಲ್ಲಕ್ಕಿ ಮತ್ತು ಉಚ್ಚೆನ ಎಲ್ಲ ರೀತಿಯಾಗಿ ರೆಡಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.